ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಗಳಿಗೆ ಭಾಗ 2 ಸಂದೇಶ 49. ಸೈತಾನನ ಸಾಧನ. ಆತ್ಮವು ತನ್ನ ಶಿಲುಬೆಗಳನ್ನು ಸ್ವೀಕರಿಸದಂತೆ ತಡೆಯಲು ಸೈತಾನ ಬಳಸುವ ಸಾಧನವೆಂದರೆ ನಿರುತ್ಸಾಹ, ಭಯ ಮತ್ತು ಯಾವುದೇ ದುಃಖದ ಬಗ್ಗೆ ಅಸಹ್ಯ. ಆತ್ಮವು ನನ್ನನ್ನು ತಿಳಿದಿರುವಷ್ಟು ಆಳವಾಗಿ ಮಾತ್ರ ನನ್ನನ್ನು ಪ್ರೀತಿಸಬಹುದು. ನೀವು ನನ್ನನ್ನು ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೆ ಪ್ರಸ್ತುತ ಸಮಯ ಅಥವಾ ಕ್ಷಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ನಿಮ್ಮ ಜಪಮಾಲೆಯನ್ನು ಪ್ರಾರ್ಥಿಸಿರಿ, ಧರ್ಮ ಗ್ರಂಥವನ್ನು ಓದಿರಿ ಮತ್ತು ಜೀವನದಿಂದ ಎಲ್ಲ ಗೊಂದಲಗಳನ್ನು, ಅಂದರೆ ಅನಾವಶ್ಯಕವಾದ ಆಕರ್ಷಣೆಗಳನ್ನು ತೆಗೆದುಹಾಕಿ. ನಿಮ್ಮ ಪ್ರಯತ್ನಗಳ ಮೂಲಕ ನಾನು ನಿಮ್ಮನ್ನು ನನ್ನ ಹೃದಯಕ್ಕೆ ಆಳವಾಗಿ ಸೆಳೆಯುತ್ತೇನೆ. ನಿಮ್ಮ ಪ್ರಾರ್ಥನೆಗಳ ಶಕ್ತಿಯ ಮೇಲೆ ಕೇಂದ್ರೀಕರಿಸಿರಿ. ನಿರುತ್ಸಾಹಗೊಳ್ಳಬೇಡಿ. ನನ್ನ ಇಚ್ಛೆಯ ಮಿತಿಯೊಳಗೆ ನಾನು ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತೇನೆ. ಕೆಲವೊಮ್ಮೆ ನನ್ನ ಚಿತ್ತವು ನಿಮ್ಮ ಬಯಕೆಯಂತೆ ಇರುವುದಿಲ್ಲ. ನಿಮ್ಮ ಬಿನ್ನಹಗಳನ್ನು ಅಥವಾ ಕೋರಿಕೆಗಳನ್ನು ನನ್ನ ಬಳಿಗೆ ತಂದಾಗ ನಿಮ್ಮ ಸ್ವಂತ ಆತ್ಮೋದ್ಧಾರಕ್ಕಾಗಿ, ಅಂದರೆ ಮೋಕ್ಷಕ್ಕೆ, ನಿಮಗೆ ಹೆಚ್ಚು ಬೇಕಾದುದನ್ನು ನಾನು ತಿಳಿದಿದ್ದೇನೆ ಎಂದು ನೀವು ನೆನಪಿನಲ್ಲಿಡಬೇಕು. ನಿಮಗಾಗಿ ನನ್ನ ಚಿತ್ತ ಏನಾಗಿದೆ ಎಂದು ನಿಖರವಾಗಿ ತಿಳಿದುಕೊಳ್ಳಲು ಪ್ರಾರ್ಥಿಸಿರಿ. ನನ್ನ ಚಿತ್ತವು ಅಥವಾ ಇಚ್ಛೆಯು ಅನೇಕ ಬಾರಿ ನಿಮ್ಮ ಚಿತ್ತದಂತೆ ಅಥವಾ ನಿಮ್ಮ ಸ್ವತಂತ್ರದ ಬಯಕೆಗೆ ಹೊಂದಾಣಿಕೆಯಾಗಿರುವುದಿಲ್ಲ.